ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈ ಜಾತಿ ಗಣತಿಯನ್ನ ಮುಂದಕ್ಕೆ ತಂದ್ರಿ ಅಂತ ಹೇಳಿ ಯಾರು ಅವರು ಸೋಮಣ್ಣ ಹೇಳಿರೋದ ಜಗದೀಶ್ ಅವರು ಆರೋಪ ಮಾಡ್ತಾರೆ. ಅವರ ಜಗದೀಶ್ ಶೆಟ್ಟರು ಅವ್ರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ರು, ಮುಖ್ಯಮಂತ್ರಿ ಆಗೂ ಕೂಡ ಅಸಮರ್ಥರಾಗಿದ್ರು. ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನ್ ಹೇಳಿದಾರೆ ಹೇಳ ನಾನೆಲ್ಲ ಬಿಜೆಪಿ ಮೇಲೆ ಹೇಳ, ಅವೆಲ್ಲ ಹೇಳೋದು ಬೇಡ. ನಮ್ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಅಸೆಂಬ್ಲಿನಲ್ಲಿ. ನಮ್ ಪಾರ್ಟಿ ಬಂದಿದ್ರು, ಇಲ್ಲಿ MLC ಮಾಡಿ ಮಜಾ ಮಾಡಿ ಅಲ್ಲಿ ಹೋದ್ರು. ಜಾತಿ ಗಣತಿ ವಿರೋಧ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ರು. ಆ ಜಾತಿ ಗಣತಿ ವಿರೋಧ ಮಾಡ್ತೀವಿ. ಈಗ ನೋಡ್ರಿ, ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದೀವಿ, ಜಾತಿ ಗಣತಿ ಆಗ್ಲೇಬೇಕು. ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ ಮನೆ ಕುಟುಂಬ ಇದೆ ಅಂತ ನಿಮ್ ಕುಟುಂಬದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ. 31ರಲ್ಲಿ 1931ರಲ್ಲಿ ಜಾತಿ ಗಣತಿ ಅಲ್ಲ, 1831ರಲ್ಲಿ 1931ರಲ್ಲಿ ಜಾತಿ ಗಣತಿ ನಿಂತೋಯ್ತು. ಸ್ವಾತಂತ್ರ್ಯ ಬಂದ ಮೇಲೆ ಆಗ್ಲಿಲ್ಲ. ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ, ಎಂಪೆರಿಕಲ್ ಡಾಟಾ ಇರ್ಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು. ಅನೇಕ ಹೈಕೋರ್ಟ್ಗಳಲ್ಲಿ, ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾ ಇದ್ರು. ಮಂಡಲ್ ಕಮಿಷನ್ ವರದಿನಲ್ಲೂ ಕೇಳಿದ್ರು ಕೂಡ. ಅದಕ್ಕೆ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಪ್ರತಿಯೊಬ್ಬರದು ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಈಗ ನೀ ಸ್ವಾತಂತ್ರ್ಯ ಬಂದಾಗ ನಿಮ್ ಮನೆ ಕುಟುಂಬ ಹೆಂಗಿತ್ತು, ಈಗ ಹೆಂಗಾಗಿದ್ಯಾ, ಮುಂದೇನಾಗ್ತೀಯಾ ಅಂತ ಗೊತ್ತಾಗಬೇಕ ಬೇಡ.